ಹಾಯ್ ನಮಸ್ಕಾರ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಇದು ನವೆಂಬರ್ 30ನೇ ತಾರೀಕಿನ ವ್ಲಾಗು. ಬೆಳಗ್ಗೆ ಆ್ಯಸ್ ಯೂಶುವಲ್ ನಮ್ಮ ಬ್ಯುಸಿ ರೊಟೀನ್ನ ಶುರು ಮಾಡಿಬಿಟ್ಟಿದ್ದೀವಿ. ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಇವತ್ತು ದೊಡ್ಡ ಮಗನ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇದೆ. ಇವನು ಸಹ ರೇಸ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾನೆ. ಫೈನಲ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾನಂತೆ. ಸೊ ಅದಕ್ಕೆ ಬೆಳಗ್ಗೆ ಎದ್ಬಿಟ್ಟು ತುಂಬ ಎಕ್ಸೈಟೆಡಿಂದ ರೆಡಿಯಾಗಿ ಹೋಗ್ತಾ ಇದ್ದಾನೆ. ಇವತ್ತು ನಾನು ಮೆಡಲ್ ತಗೊಂಡೇ ಬರ್ತೀನಿ ಅಂತ ಹೇಳಿಬಿಟ್ಟು ಅವನು ಅಷ್ಟು ಕಾನ್ಫಿಡೆಂಟಾಗಿ ಹೇಳಿ ಹೋಗಿದ್ದಾನೆ. ಅದನ್ನು ಕೇಳಿನೇ ನಮಗೆ ತುಂಬ ಖುಷಿ ಆಯಿತು. ಯಜಮಾನ್ರು ಒಬ್ಬರ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಅಡ್ರೆಸ್ ಎಲ್ಲ ಸೆಂಡ್ ಮಾಡಿಬಿಟ್ಟು ಲೊಕೇಶನ್ ಎಲ್ಲ ಸೆಂಡ್ ಮಾಡಿಬಿಟ್ಟು ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಯಾರಪ್ಪ ಅವರು ಅಂತಂದರೆ ನನ್ನ ರೊಟೀನ್ ಹೆಲ್ತ್ ಚೆಕಪ್ಗೆ ಬ್ಲಡ್ಡು ಮತ್ತು ಯೂರಿನ್ ತಗೊಳ್ಳೋದಕ್ಕೆ ಒಬ್ಬರು ಲ್ಯಾಬ್ರೇಟ್ರಿಯಿಂದ ಬರ್ತಾ ಇದ್ದಾರೆ. ನಾವು ಆಲ್ರೆಡಿ ಕನ್ಸಲ್ಟೇಷನ್ ಮಾಡಿದ್ದೀವಿ ಡಾಕ್ಟ್ರ್ ಹತ್ರ. ಅವರು ಕೆಲವಷ್ಟು ಟೆಸ್ಟ್ ಎಲ್ಲ ಮಾಡಿಸಿ ಅಂತ ಹೇಳಿದ್ರು. ಏನಕ್ಕೆ ಕನ್ಸಲ್ಟೇಷನ್ ಮಾಡಿಸಿದ್ದು ಡಾಕ್ಟ್ರ್ ಹತ್ರ ಅಂದರೆ ನನಗೆ ಲೆಫ್ಟ್ ಸೈಡು ಕೈ ಮತ್ತು ಕಾಲೆಲ್ಲನೂ ತುಂಬ ಅಂದರೆ ತುಂಬ ನೋವಾಗ್ತಾ ಇತ್ತು. ಮತ್ತು ಲೆಫ್ಟ್ ಸೈಡ್ ಅಬ್ಡಮನ್ನು ಸಹ ತುಂಬ ಅಂದರೆ ತುಂಬ ನೋವಾಗ್ತಾ ಇತ್ತು. ಸುಮ್ಮನೆ ಏನಕ್ಕೆ ಚಾನ್ಸ್ ತೊಗೋಬೇಕು ಅಂತ ಹೇಳಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ವಿ. ಸೊ ಆವಾಗ ಅವರು ಕೆಲವಷ್ಟು ಬ್ಲಡ್ ಟೆಸ್ಟು ಮತ್ತು ಏನಪ್ಪ ಯೂರಿನ್ ಟೆಸ್ಟ್ ಎಲ್ಲ ಮಾಡಿಸಿ ಅಂತ ಬರೆದು ಕೊಟ್ಟಿದ್ರು. ಸೊ ಅದಕ್ಕೆ ಇವತ್ತು ಬೆಳಿಗ್ಗೆನೇ ಕರೆಸಿದ್ದೀವಿ. 12 ಅವರ್ಸ್ ಫಾಸ್ಟಿಂಗ್ ಇದ್ದು ಟೆಸ್ಟ್ ಮಾಡಿದ್ರೆ ರಿಸಲ್ಟ್ ಆ್ಯಕ್ಯುರೇಟ್ ಇರುತ್ತೆ ಅಂತ ಹೇಳ್ತಾರಲ್ಲ. ಸೊ ಅದಕ್ಕೆ ಬೆಳಿಗ್ಗೆನೇ ಕರೆಸಿದ್ದೀವಿ. ಪಾಪ ಈ ಅಂಕಲ್ನ ನೋಡಿಬಿಟ್ಟು ತುಂಬ ಅಂದರೆ ತುಂಬ ಬೇಜಾರಾಯಿತು ನಮಗೆ. 75 ವರ್ಷ ಅಂತೆ ಇವ್ರಿಗೆ. ಬೆಳಿಗ್ಗೆ ಚಳಿಯಲ್ಲಿ 15 ಕಿಲೋಮೀಟರು ಸ್ಕೂಟಿ ಓಡಿಸ್ಕೊಂಡು ಬಂದಿದ್ದಾರೆ. ಮತ್ತು ನಮ್ಮ ಮನೆ ಇರೋದು 3rd ಫ್ಲೋರಲ್ಲಿ. ಅಷ್ಟು ಮೇಲೆ ಹತ್ತಿ ಬಂದಿದ್ದಾರೆ. ಒಂಥರ ಬೇಜಾರಾಯಿತು, ಬಟ್ ಒಂಥರ ಮೋಟಿವೇಟಿಂಗೂ ಸಹ ಆಯಿತು ಫ್ರೆಂಡ್ಸ್. ಇವ್ರು ಇಷ್ಟೇ ಏಜ್ ಆದ್ರೂ ಸಹ ಆ್ಯಕ್ಟಿವ್ ಆಗಿ ತಮ್ಮ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ. ಇಂಥವ್ರ ಹತ್ರ ನಾವು ತುಂಬಾ ಕಲ್ತ್ಕೊಳ್ಳೋದಿರುತ್ತೆ ಫ್ರೆಂಡ್ಸ್. ಇಷ್ಟು ಏಜ್ ಆದ್ರೂ ಸಹ ಕಷ್ಟಪಡ್ತಾ ಇದ್ದಾರೆ. ನಾವು ಕೇಳಿದ್ವಿ ಇವ್ರಿಗೆ, ಏನಕ್ಕೆ ನೀವು ಇಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಾ, ಬೇರೆ ಯಾರೂ ಇಲ್ವಾ, ಯಂಗ್ ಹುಡುಗರು ಇಲ್ವಾ ನಿಮ್ಮ ಲ್ಯಾಬಲ್ಲಿ ಅಂತ ಕೇಳಿದಾಗ, ಇದಾರಮ್ಮ, ಅವ್ರದ್ದು ತುಂಬ ಕಂಪ್ಲೇಂಟ್ಸ್ ಬರ್ತಾಯಿತ್ತು, ಬ್ಲಡ್ ತಗೊಳ್ಳೋದಕ್ಕೆ ಬರಲ್ಲ, 1-2 ಸಲ ಚುಚ್ಚಿಬಿಡ್ತಾ ಇದ್ರಂತೆ. ಕಸ್ಟಮರ್ಸು ತುಂಬ ಕಂಪ್ಲೇಂಟ್ಸ್ ಕೊಟ್ಟರು. ಸೊ ಅದಕ್ಕೆ ಡಾಕ್ಟ್ರ್ ಬಂದುಬಿಟ್ಟು ಇವ್ರು ಎಕ್ಸ್ಪೀರಿಯನ್ಸ್ಡ್ ಅಂತ ಹೇಳಿ ಅಸೈನ್ ಮಾಡಿದ್ದಕ್ಕೆ ಇವರು ಸರಿ ಅಂತ ಕೆಲಸ ಮಾಡ್ತಾ ಇದ್ದಾರಂತೆ. ಕೆಲಸ ಮಾಡಿದ್ರೇ ಮನೆ ಮಕ್ಕಳು ಎಲ್ಲನೂ ಮ್ಯಾನೇಜ್ ಮಾಡೋದಕ್ಕಾಗೋದು ಅಂತ ಹೇಳಿದ್ರು. ಅದನ್ನು ಕೇಳಿ ತುಂಬ ಖುಷಿ ಆಯಿತು. ಸೊ ಅವರು ಬ್ಲಡ್ ಯೂರಿನ್ ತಗೊಂಡು ಹೋದ್ಮೇಲೆ ನಾನು ನನ್ನ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಕ್ಯಾಪ್ಸಿಕಮ್ ಪಲ್ಯ ಮತ್ತು ಚಪಾತಿ ಮಾಡಿದ್ದೆ. ದೊಡ್ಡ ಮಗ ಆ್ಯಸ್ ಯೂಶುವಲ್ ಅವ್ನು ಪ್ರಾಮಿಸ್ ಮಾಡಿ ಹೋದಂಗೆ ಸೆಕೆಂಡ್ ಪ್ಲೇಸ್ ಬಂದಿದೆ ಫ್ರೆಂಡ್ಸ್ ಇವನಿಗೆ ರನ್ನಿಂಗ್ ರೇಸಲ್ಲಿ. ತುಂಬ ಖುಷಿ ಆಯಿತು. ಅಷ್ಟು ಕಾನ್ಫಿಡೆಂಟಾಗಿ ಅವನು ಹೇಳಿ ಹೋಗಿ ಅದೇ ಥರನೇ ಮೆಡಲ್ ತಗೊಂಡು ಬಂದಿದ್ದಾನೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಇವಾಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಡಿಸೆಂಬರ್ 1ನೇ ತಾರೀಕು ಭಾನುವಾರ. ಏನಪ್ಪ ಚಿಕ್ಕ ಮಗ ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಆಗಿದ್ದಾನೆ ಅಂತ ನೀವು ಅನ್ಕೋಬೋದು. ಇವತ್ತು ಸ್ಕೂಲ್ಗೆ ಹೋಗ್ತಾ ಇಲ್ಲ, ಸಂಡೇ ರಜಾ ಇದೆ. ಬಟ್ ಇವನು ಒಂದು ಕಾಂಟೆಸ್ಟಲ್ಲಿ ಸೆಲೆಕ್ಟ್ ಆಗಿದ್ದಾನೆ. ಫಸ್ಟ್ ರೌಂಡ್ ಕಾಂಟೆಸ್ಟ್ ಬಂದುಬಿಟ್ಟು ಸ್ಕೂಲಲ್ಲೇ ಇತ್ತು. ಅದರಲ್ಲಿ ವಿನ್ ಆಗಿಬಿಟ್ಟು ಇವನಿಗೆ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ಇವತ್ತು ಸೆಕೆಂಡ್ ರೌಂಡ್ ಇರೋ ಕಾರಣದಿಂದ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ಕೂಲಲ್ಲೆಲ್ಲ ಅದು ಬೇರೆ ಅಕಾಡೆಮಿಲಿರೋದು. SIP ಅರ್ಥಮೆಟಿಕ್ ಜೀನಿಯಸ್ ಅಂತ ಒಂದು ಕಾಂಟೆಸ್ಟ್ನ ಇಟ್ಟಿದ್ದಾರೆ. ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೋಗಿದ್ದಾನೆ. ಇವಾಗ ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂತ ಬಿರಿಯಾನಿನ ಸರ್ವ್ ಮಾಡ್ಕೊತಾ ಇದ್ದೀನಿ. ಅದನ್ನು ಮಿಕ್ಕಿರೋ ಬಿರಿಯಾನಿನ ಸರ್ವ್ ಮಾಡ್ಕೊತಾ ಇದ್ದೀನಿ ಬಿಸಿ ಬಿಸಿಯಾದ ಟೀ ಜೊತೆ. ನಿನ್ನೆ ರಾತ್ರಿ ಇವನಿಗೆ ಪ್ರಿಪ್ರೇಷನ್ ಮಾಡಿಸ್ತಿದ್ದೆ ಚಿಕ್ಕವನಿಗೆ. ಸೊ ಅದಕ್ಕೆ ಅಂತ ಹೇಳಿ ಡಿನ್ನರ್ ಮಾಡಿರಲಿಲ್ಲ. ನಮ್ಮ ಯಜಮಾನ್ರು ಬಿರಿಯಾನಿ ಬೈ ಕಿಲೋಯಿಂದ 2 kg ಬಿರಿಯಾನಿನ ತರಿಸಿದ್ರು ಫ್ರೆಂಡ್ಸ್. ತುಂಬ ಇಷ್ಟದಿಂದ ಪ್ರೀತಿಯಿಂದ ಎಲ್ಲನೂ ಖಾಲಿ ಮಾಡಿದ್ವಿ. ಸ್ವಲ್ಪ ಮಿಕ್ಕಿತ್ತು, ಅದನ್ನು ನಾನು ಇವಾಗ ತಿಂತಾ ಇದ್ದೀನಿ. ನೋಡ್ಬೋದು ರಾಜ್ಮಾ ಆಲ್ಮೋಸ್ಟ್ ಫಿನಿಶ್ ಆಗಿಬಿಟ್ಟಿದೆ. ಎಲ್ಲದೂ ತಿಂದು ಆಯಿತು. ಇವತ್ತು ನಾನು ಫ್ರಿಜ್ಜೂ ಸಹ ಕ್ಲೀನ್ ಮಾಡಿದ್ದೀನಿ. ಅದರಲ್ಲಿರೋ ಕಂಪಾರ್ಟ್ಮೆಂಟ್ಸ್ ಎಲ್ಲ ತೆಗೆದು ತೊಳೆದು ಇವಾಗ ಒಣಗೋದಕ್ಕೆ ಇಟ್ಟಿದ್ದೀನಿ ಸೈಡಲ್ಲಿ. ರಾಷನು ಸಹ ತರಬೇಕು. ಮಂತ್ಲಿ ರಾಷನ್ ಎಲ್ಲನೂ ಮುಗ್ದೋಗ್ಬಿಟ್ಟಿದೆ. ಅದಕ್ಕೆ ಹೊಸ ರಾಷನ್ ತರೋದಕ್ಕಿಂತ ಮುಂಚೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಎಲ್ಲನೂ ಸ್ಟೋರ್ ಮಾಡೋದಕ್ಕೆ ಅಂತ ಹೇಳಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮಿಕ್ಕಿರೋ ಕೆಲಸಗಳೆಲ್ಲನೂ ಮಾಡಿಕೊಂಡೆ.
ಇವನು ಕಾಂಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬರೋದಕ್ಕಿಂತ ಮುಂಚೆ ದೊಡ್ಡ ಮಗನಿಗೆ ಹೇರ್ ವಾಶನ್ನು ಸಹ ಮಾಡಿಸಿದ್ದೆ ಫ್ರೆಂಡ್ಸ್. ಅದಾದ ನಂತರ ನಾನು ಸ್ನಾನ ಮಾಡೋದಕ್ಕೆ ಹೋಗ್ತಿದ್ದೆ. ಅವಾಗ ಇವನು ಬಂದುಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡ, ಅಮ್ಮ ನನ್ನ ಅಲ್ಮೀರಾ ಎಲ್ಲನೂ ತುಂಬ ಮೆಸ್ಸಿ ಆಗಿಬಿಟ್ಟಿದೆ, ಕ್ಲಾತ್ಸ್ನ ನಾನು ಫೋಲ್ಡ್ ಮಾಡಲಾ ಅಂತ ಕೇಳ್ಕೊಂಡ. ನಾನು ಸರಿಯಪ್ಪ ನೀನು ಮಾಡು ಅಂತ ನಾನು ಸ್ನಾನ ಮಾಡೋದಕ್ಕೆ ಹೋಗ್ಬಿಟ್ಟಿದ್ದೆ. ಇವನ ಕೈಲಿ ಆದಷ್ಟು ಅಚ್ಚುಕಟ್ಟಾಗಿ ಫೋಲ್ಡ್ ಮಾಡ್ದೆ ಫ್ರೆಂಡ್ಸ್. ಅದಾದಮೇಲೆ ನಾನೂ ಸಹ ಬಂದು ಇವನಿಗೆ ಹೆಲ್ಪ್ ಮಾಡಿದೆ. ದೊಡ್ಡವನಿಗೆ ಕಂಪೇರ್ ಮಾಡಿದ್ರೆ ಚಿಕ್ಕವನು ತುಂಬ ಆರ್ಗನೈಸ್ ಆಗಿ ಎಲ್ಲನೂ ಮ್ಯಾನೇಜ್ ಮಾಡ್ಕೊತಾನೆ, ತುಂಬ ನೀಟಾಗಿ ಎಲ್ಲನೂ ಇಟ್ಕೊತಾನೆ. ಅವ್ನ ಸ್ಕೂಲ್ ಬ್ಯಾಗ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಸ್ಕೆಚ್ ಪೆನ್ಸ್ ಆಗಿರ್ಬೋದು, ಕಲರ್ ಪೆನ್ಸಿಲ್ಸ್ ಆಗಿರ್ಬೋದು, ಇಲ್ಲಾಂದರೆ ಇವನು ತುಂಬ ಡ್ರಾಯಿಂಗ್ಸ್ ಎಲ್ಲ ಮಾಡಿದ್ದಾನೆ, ಅವನ್ನೆಲ್ಲನೂ ಒಂದು ಫೈಲಲ್ಲಿ ಇಟ್ಕೊಂಡು ಜೋಪಾನವಾಗಿ ಕಾಪಾಡ್ಕೊಳ್ತಾನೆ, ಯಾರೂ ಟಚ್ ಮಾಡೋದಕ್ಕೆ ಬಿಡಲ್ಲ. ಬಟ್ ದೊಡ್ಡವನು ಆ ಥರ ಅಲ್ಲ, ಸ್ವಲ್ಪ ಕೇರ್ಲೆಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವನೇನಾದರೂ ಡ್ರಾಯಿಂಗ್ ಮಾಡಿದ್ರು, ಸ್ಕೆಚಿಂಗ್ ಮಾಡಿದ್ರು, ಅವ್ನ ಹೋಮ್ ವರ್ಕ್ ಏನಾದರೂ ಮಾಡಿದ್ರೂ ಸಹ ಮಾಡಿಬಿಟ್ಟು ಅಲ್ಲೇ ಸೈಡ್ಗೆ ಇಟ್ಬಿಡ್ತಾನೆ. ನಾವು ಹೇಳೋವರೆಗೂ ಅದನ್ನು ತೆಗೆಯಲ್ಲ. ಸುಮ್ಮನೆ ಕೂತ್ಕೊಂಡು ಮೊಬೈಲಲ್ಲಿ ಗೇಮ್ ಆಡೋದು, ಇಲ್ಲಾಂದರೆ ಟಿವಿ ನೋಡೋದು, ಏನಾದರೂ ಒಂದು ತಿನ್ನೋದಕ್ಕೆ ಆಸೆ ಪಡ್ತಾ ಆರ್ಡರ್ ಮಾಡೋದು, ಆ ಥರ ಮಾಡ್ತಾ ಇರ್ತಾನೆ. ಬಟ್ ಬೇರೆ ವಿಷಯಗಳಲ್ಲಿ ಅವ್ನು ತುಂಬ ಆ್ಯಕ್ಟಿವ್. ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವ್ ಆಗಿ ಆಟ ಆಡ್ತಾನೆ, ಮತ್ತು ಈ ಸ್ಕೆಚಿಂಗು, ಡ್ರಾಯಿಂಗ್ ಎಲ್ಲನೂ ಸಖತ್ತಾಗಿ ಮಾಡ್ತಾನೆ. ಬಟ್ ಏನೇ ಡ್ರಾ ಮಾಡಿದ್ರೂ ಸಹ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಡ್ತಾನೆ. ಅದನ್ನು ಮತ್ತೆ ಹಿಂತಿರುಗಿ ನೋಡೋದೇ ಇಲ್ಲ. ಟೈಮ್ ಪಾಸ್‌ಗೋಸ್ಕರ ಆ ಥರ ಮಾಡ್ತಾನೆ. ಅದನ್ನು ಜೋಪಾನವಾಗಿ ಕಾಪಾಡ್ಕೊಳ್ಳಲ್ಲ. ಬಟ್ ಚಿಕ್ಕವನು ಜೋಪಾನವಾಗಿ ಕಾಪಾಡ್ಕೊಳ್ತಾನೆ. ಅದಲ್ದಿರ ದೊಡ್ಡವನು ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಟೆಕ್ನಿಕಲ್ ವೀಡಿಯೋಸ್ ನೋಡ್ತಾನೆ. ಲ್ಯಾಪ್‌ಟಾಪಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಯಾವ ಥರ ಸಾಲ್ವ್ ಮಾಡೋದು, ಅದಲ್ದಿರ ಮೊಬೈಲ್ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದರೆ ಅದನ್ನು ಯಾವ ಥರ ರಿಸಾಲ್ವ್ ಮಾಡೋದು. ಮುಖ್ಯವಾಗಿ ಫುಟ್ಬಾಲ್ ರಿಲೇಟೆಡ್ ವೀಡಿಯೋಸ್ ತುಂಬ ನೋಡ್ತಾನೆ. ಒಂದು ಪ್ರೀಮಿಯಂ ಫುಟ್ಬಾಲ್‌ನ ಯಾವ ರೀತಿ ಖರೀದಿ ಮಾಡೋದು, ಎಷ್ಟು ಪ್ರೈಸ್ ಅದರದ್ದು, ಮತ್ತು ಫುಟ್ಬಾಲ್ ಆಡೋದಕ್ಕೆ ಯಾವ ಶೂಸ್ ಸಖತ್ತಾಗಿರುತ್ತೆ, ಎಷ್ಟು ವ್ಯಾಲ್ಯೂ ಇರುತ್ತೆ ಅದರದ್ದು, ಅದೇ ವಿಡಿಯೋಸ್ ನೋಡ್ತಾ ಇರ್ತಾನೆ. ಅವನಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಅಕಾಡೆಮಿಗೂ ಸಹ ನಾವು ಸೇರಿಸಿದ್ದೀವಿ. ಮಕ್ಕಳಿಗೆ ಅವ್ರ ಇಂಟ್ರೆಸ್ಟ್ ತಕ್ಕಂಗೆ ನಾವು ಪುಷ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ದೊಡ್ಡವನು ಮಾಡೋದನ್ನೆಲ್ಲ ನೋಡಿ ಚಿಕ್ಕವನು ಸಹ ಕಲ್ತ್ಕೊತಾನೆ. ಫುಟ್ಬಾಲು ಇವನು ಸಹ ಆಡ್ತಾನೆ, ಸ್ಕೆಚಿಂಗ್ ಇವನು ಸಹ ಮಾಡ್ತಾನೆ. ಬಟ್ ದೊಡ್ಡವನು ಸ್ವಲ್ಪ ಲೇಜಿ, ಚಿಕ್ಕವನು ಸ್ವಲ್ಪ ಆ್ಯಕ್ಟಿವ್ ಅಷ್ಟೇ. ಚಿಕ್ಕ ಮಗನ ಜೊತೆ ಸೇರಿ ಅವನದು ಅಲ್ಮಿರಾ ಎಲ್ಲನೂ ಆರ್ಗನೈಸ್ ಮಾಡಿ ಇವಾಗ ಬಟ್ಟೆ ಒಗಿತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಈ ಒಂದು ವಾಷಿಂಗ್ ಮಿಷಿನ್ ಬಂದುಬಿಟ್ಟು ಆಲ್ಮೋಸ್ಟ್ 11 ಇಯರ್ಸ್ ಆಗ್ತಾ ಇದೆ. ಸೊ ಅದಕ್ಕೆ ಅಂತ ಹೇಳಿ ಮ್ಯಾನ್ಯುಯಲ್ ಆಗಿನೇ ಬಟ್ಟೆಗಳನ್ನ ರಿನ್ಸ್ ಮಾಡ್ತೀನಿ. ಆಟೋಮ್ಯಾಟಿಕ್ ಇದು ಆ್ಯಕ್ಚುಲಿ. ಬಟ್ ಒಂದೊಂದು ಸಲ ಈ ಹೆವಿ ಬಟ್ಟೆಗಳೆಲ್ಲ ಮಿಷಿನಲ್ಲಿ ಹಾಕ್ದಾಗ ಸರಿಯಾಗಿ ಕ್ಲೀನ್ ಆಗಲ್ಲ. ಸೊ ಅದಕ್ಕೆ ಅಂತ ಹೇಳಿ ವಾಶ್ ಮೋಡಲ್ಲಿ ವಾಶ್ ಮಾಡ್ತೀನಿ. ರಿನ್ಸು ನಾನು ಮ್ಯಾನ್ಯುಯಲ್ ಆಗಿ ಮಾಡಿ ಆಮೇಲೆ ಸ್ಪಿನ್ ಮೋಡ್‌ನ ಯೂಸ್ ಮಾಡಿ ಡ್ರೈ ಮಾಡ್ತೀನಿ. ಬಾ ಅಪ್ಪ ತಲೆಗೆ ಎಣ್ಣೆ ಹಚ್ತೀನಿ ಅಂತ ಕರೀತಾ ಇದ್ರೆ, ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಬರ್ತಾನೇ ಇಲ್ಲ. 15 ನಿಮಿಷದವರೆಗೂ ಅವ್ನು ಹಿಂದ್ಗಡೆ ಕುತ್ಕೊಂಡು ಬಾರೋ, ಬಾರೋ, ಬಾರೋ ಅಂತ ಕರೆದೆ. ಅದಾದಮೇಲೆ ಬಂದ. ಇವ್ನಿಗೆ ಹೇರ್ ವಾಶ್ ಮಾಡಿಸಿ ಆಲ್ಮೋಸ್ಟ್ 1.5 ಗಂಟೆ ನಾನು ಚೆನ್ನಾಗಿ ಕೂದಲನ್ನ ಒಣಗೋಕ್ಕೆ ಬಿಟ್ಬಿಟ್ಟಿದ್ದೆ ಫ್ರೆಂಡ್ಸ್. ಹೇರ್ ಡ್ರೈಯರ್ಲೆಲ್ಲ ನಾನು ಯೂಸ್ ಮಾಡಲ್ಲ ಕೂದಲನ್ನ ಒಣಗಿಸೋದಕ್ಕೆ. ಹೇರ್ ಡ್ರೈಯರ್ ಯೂಸ್ ಮಾಡಿದ್ರೆ ಹೇರ್ ಎಲ್ಲನೂ ತುಂಬ ಡ್ರೈ ಆಗಿಬಿಡುತ್ತೆ ಮತ್ತು ಡ್ಯಾಮೇಜೂ ಸಹ ಆಗುತ್ತೆ. ಸೊ ಅದರಿಂದ ನಾವು ಬಿಸಿಲಲ್ಲಿನೇ ನ್ಯಾಚುರಲ್ ಸನ್‌ಲೈಟಿಂದಾನೇ ಕೂದಲನ್ನ ಒಣಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇವನು ವಾರಕ್ಕೆ ಒಂದ್ಸಲ ಇಲ್ಲಾಂದರೆ ಒಂದು 12 ದಿನಕ್ಕೆ ಒಂದ್ಸಲನೇ ಹೇರ್ ವಾಶ್ ಮಾಡೋದು. ಪಾರ್ಲರಲ್ಲಿ ಮಾಡಿಸಿದ್ರೆ ಅವರು ಡ್ರೈಯರಲ್ಲಿನೇ ತುಂಬ ಹೇರ್ ಡ್ರೈ ಮಾಡಿಬಿಡ್ತಾರೆ. ಒಂಥರ ವಾಸನೆನೂ ಬರುತ್ತೆ ಕೂದಲನ್ನ ಹಂಗೆ ಕಟ್ಬಿಟ್ರೆ. ಸೊ ಇವತ್ತು ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ಎಣ್ಣೆ ಹಚ್ತಾ ಇದ್ದೀನಿ. ಇವಾಗ ಕ್ಲೌಡ್ ಕಿಚನ್ ರಿಲೇಟೆಡ್ ಒಂದು ಮುಖ್ಯವಾದ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಫ್ರೆಂಡ್ಸ್. ನಾವು ಈ ಕ್ಲೌಡ್ ಕಿಚನ್ ಶುರು ಮಾಡಿದ್ಮೇಲೆ ನಮ್ಮ ಮನೆಯಲ್ಲಿ, ನಮ್ಮ ಅಡುಗೆ ಮನೆಯಲ್ಲಿ ನಾನ್ ವೆಜ್ ಅಡುಗೆಗಳನ್ನ ಮಾಡ್ತಾ ಇಲ್ಲ. ಒಂದೇ ಸ್ಟವ್ ಮೇಲೆ ನಾನ್ ವೆಜ್ ಮತ್ತು ವೆಜ್ ಅಡುಗೆ ಮಾಡಿದ್ರೆ ವೆಜಿಟೇರಿಯನ್ಸ್‌ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅವರು ಕಂಪ್ಲೇಂಟ್ಸನ್ನು ಸಹ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ನಾವು ನಾನ್ ವೆಜ್ ಅಡುಗೆನ ಮನೇಲಿ ಮಾಡ್ತಾ ಇಲ್ಲ. ಮೊಟ್ಟೆ ಬಾಯ್ಲ್ ಮಾಡೋದಕ್ಕೂ ಸಹ ನಾವು ಎಗ್ ಬಾಯ್ಲರ್‌ನ ಖರೀದಿ ಮಾಡಿದ್ದೀವಿ. ಸ್ಟವ್ ಮೇಲೆ ಏನು ಬಾಯ್ಲ್ ಮಾಡ್ತಾ ಇಲ್ಲ. ನಾವಿರೋ ಕಡೆ ತುಂಬ ವೆಜಿಟೇರಿಯನ್ಸ್ ಇರೋ ಕಾರಣದಿಂದ ನಾವು ಈ ಡಿಸಿಷನ್‌ನ ತಗೊಂಡಿದ್ದೀವಿ. ಮತ್ತು ಫುಡ್ ರಿಲೇಟೆಡ್ ಬಿಸ್ನೆಸ್ಸಲ್ಲಿ ಈ ವಿಷಯದಲ್ಲಿ ತುಂಬ ಕಾನ್ಷಿಯಸ್ ಆಗಿರಬೇಕು. ತುಂಬ ಸೆನ್ಸಿಟಿವ್ ವಿಷಯಗಳು ಇವೆಲ್ಲನೂ. ಒಂದ್ಸಲ ಕಂಪ್ಲೇಂಟ್ ಅಂತ ಬಂದುಬಿಟ್ರೆ ನಿಮ್ಮ ಕ್ಲೌಡ್ ಕಿಚನು, ನಿಮ್ಮ ಬಿಸ್ನೆಸ್ ಎಲ್ಲನೂ ಶಟ್ ಡೌನು ಸಹ ಆಗ್ಬೋದು. ಸೊ ನಾನ್ ವೆಜಿಟೇರಿಯನ್ಸ್‌ಗೆ ಏನೂ ಪ್ರಾಬ್ಲಮ್ ಇರಲ್ಲ. ವೆಜ್ಜು, ನಾನ್ ವೆಜ್ಜು ಒಂದು ಕಡೆ ಕುಕ್ ಆದರೆ ಏನೂ ಪ್ರಾಬ್ಲಮ್
ಇರಲ್ಲ. ಬಟ್ ವೆಜಿಟೇರಿಯನ್ಸ್‌ಗೆ ಪ್ರಾಬ್ಲಮ್ ಇರುತ್ತೆ. ಅದನ್ನ ಕಂಪ್ಲೇಂಟ್ ಮಾಡಿದ್ರೆ ನಮ್ಮ ಅಗೇನ್ಸ್ಟು ಎಲ್ಲ ಕೇಸ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾರೇ ಈ ಬಿಸ್ನೆಸ್‌ನ ಮಾಡಿದಾಗ ಪ್ಲೀಸ್ ಬಿ ಕೇರ್‌ಫುಲ್, ಬಿ ಕಾಷಿಯಸ್. ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್‌ನ ಗೇನ್ ಮಾಡಿ ಆಮೇಲೆ ಬಿಸ್ನೆಸ್‌ನ ಶುರು ಮಾಡಿ. ಇವಾಗ ನನ್ನ ಮುದ್ದು ಮಗ ನೂಡಲ್ಸ್‌ನ ಮಾಡಿ ತಗೊಂಡ್ ಬಂದಿದ್ದಾನೆ. ಸ್ಪೈಸಿ ನೂಡಲ್ಸ್‌ನ ಮಾಡಿ ತಗೊಂಡ್ ಬಂದಿದ್ದಾನೆ ತಿನ್ನಮ್ಮ ಅಂತ ಹೇಳಿ. ಸೊ ಇವಾಗ ಬ್ಯಾಟಿಂಗ್ ಮಾಡ್ತೀವಿ. ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಕೆಲವಷ್ಟು ಡ್ರೆಸ್ಸಸ್‌ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಇಷ್ಟ ಆದ್ರೆ ಇಲ್ಲಿ ಕೊಟ್ಟಿರುವ ವಾಟ್ಸ್ಆ್ಯಪ್ ನಂಬರ್‌ಗೆ ಪ್ಲೀಸ್ ವಾಟ್ಸ್ಆ್ಯಪ್ ಮಾಡಿ. ಇದರ ಪ್ರೈಸ್ ಆಗಿರ್ಬೋದು, ಸೈಜ್ ಅವೈಲಬಿಲಿಟಿ ಆಗಿರ್ಬೋದು, ಇಲ್ಲಾಂದ್ರೆ ಕಲರ್ ಆಪ್ಷನ್ಸ್ ಆಗಿರ್ಬೋದು, ಎಲ್ಲದರ ಬಗ್ಗೆ ನೀವು ವಾಟ್ಸ್ಆ್ಯಪ್ ಮುಖಾಂತರ ಕೇಳ್ಬೋದು. ನನ್ನ ಜೊತೆ ಚಾಟ್ ಮಾಡ್ಬೋದು ಅಂತ ಹೇಳ್ತಾ ಈ ವ್ಲಾಗ್‌ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್.